ಯಾಕೆ ಬರಲಿಲ್ಲ ಅಂತ ಹೋದ. ಅವ್ರವ್ರ ಯೋಗ್ಯತೆಯೊಳಗೆ ಲಗ್ನ ಇರ್ತಾವ ನೋಡ್ರಿ. ಕಮಿಷನರನ್ ಲಗ್ನ ಅವನ ಲೆವೆಲ್ನಾಗ ಅವ ಮೇಂಟೈನ್ ಮಾಡ್ತಾನೆ. ಕಸ ಹೊಡೆ ಅವನ ಲಗ್ನ ಅವನ ಲೆವೆಲ್ನಾಗ. ಜಿಲ್ಲಾಧಿಕಾರಿ ಆಫೀಸದೊಳಗೆ ಇನ್ನುಳಿದ ಆಫೀಸದೊಳಗೆ 8 ಮಂದಿ ಕಸ ಹೊಡೆಯವ್ರಿದ್ರು ಒಟ್ರಿಗೂ ಹೇಳಿದ್ದವ, ಮತ್ತು ಅವ್ರಿಗೆ ಹೇಳ್ಬೇಕಲ್ರಿ ಅವ. ನೀವು ಪಕ್ಕಾ ತಿಳ್ಕೋರಿ, ಬಡವ್ರ ಲಗ್ನ ಮಾಡೋದಾದ್ರೆ ಓಡಾಡಿ ಸಾವುಕಾರಗಳಿಗೆ ಹೇಳಿ ಬರ್ತಾವ. ಬಡವ್ರ ಲಗ್ನ ಇತ್ತಂದ್ರೆ, ಸಾವುಕಾರ ನಮ್ಮ ಲಗ್ನಕ್ಕೆ ಬರ್ಬೇಕು ನೋಡ್ರಿ ಅಪ್ಪ, ನೀವು ನಮ್ಮ ಲಗ್ನಕ್ಕೆ ಬಂದ್ರೆ ನಮ್ಮ ಲಗ್ನ ಚಂದ ಆಗ್ತದ್ರಿ ಅಪ್ಪ ಅಂತ ಸಾವುಕಾರಗಳಿಗೆ ಮನೆಗೆ ಬಡವ್ರು ಓಡಾಡಿ ಹೋಗಿ ಹೇಳಿ ಬರ್ತಾವ. ಆದ್ರೆ ಸಾವುಕಾರಗಳು ಅವ್ರು ಯಾರಿಗೆ ಹೇಳ್ತಾರಂದ್ರೆ ದೊಡ್ಡ ದೊಡ್ಡವ್ರಿಗೆ ಅಟ್ಟ ಹೇಳ್ತಾರೆ. ಅವ್ರು ಬಡವ್ರಿಗೆ ಹೇಳಂಗಿಲ್ಲ. ಆದ್ರೆ ಬಡವರು ಮೊದಲು ಹೋಗಿ ದೊಡ್ಡವ್ರು ಹೇಳ್ತಾರೆ, ದೊಡ್ಡವರಿಗೆ ಸಾವುಕಾರಿಗೆ ಅಧಿಕಾರಿಗಳಿಗೆ ಹೇಳ್ತಾರೆ. ಅವ ಕಸ ಹೊಡೆಯುವ ಮನುಷ್ಯ ಎಲ್ಲ ಕಸ ಹೊಡೆಯವ್ರಿಗೆ ಹೇಳಿದ್ದ. ಊದವ್ರ ಲಗ್ನದಾಗ ಎಲ್ಲರೂ ಊದವ್ರೆ, ಮತ್ತೆ ಅಲ್ಲೇನದ ಊದವ್ರ ಲಗ್ನದಾಗ ಎಲ್ಲರೂ ಅವರೇ. DC ಬಂದ, ಅಕ್ಷತಾ ಹಾಕಿದ, ಮಗನ ಕಸ ಹೊಡೆಯವನ ಲಗ್ನಕ್ಕೆ ಅಕ್ಷತಾ ಹಾಕಿ ಬಂದು ಕುಂತ. ಅವನಿಗೆ ಊಟಕ್ಕೆ ವ್ಯವಸ್ಥೆ ಬೇರೆ ಮಾಡಿದ್ದ. ಒಂದಿಷ್ಟು ಊಟ ಮಾಡ್ಬೇಕಂತ ಅಧಿಕಾರಿಗಳು ಊಟ ಮಾಡಿದ್ರು. ಊಟ ಮಾಡುವಾಗ ಕಸ ಹೊಡೆಯವ್ನ ಕೈ ಮುಕ್ಕೊಂಡು ನಿಂತ. ಏನಂತಂದ್ರೆ, ಯಪ್ಪ ಸಾಹೇಬ್ರ ಊಟ ಬರೋಬ್ಬರಿ ಐತೆ ಇಲ್ಲೋ ಯಾಂಬಲ್ರಿಪ್ಪ, ನೀವು ಮತ್ತೆಲ್ಲ ದೊಡ್ಡ ಆಫೀಸರು ನೀವೆಲ್ಲ ಬೇರೆ ಉಣ್ಣವ್ರು, ಮತ್ತು ನಮ್ಮದು ಹಿಂಗದ ರೀ ಹೆಂಗೆ ಅಂತಂದಾಗ, ಇಲ್ಲ ಎಲ್ಲ ಬರೋಬ್ಬರಿ ಅದಳಪ್ಪ, ಎಲ್ಲ ಲಗ್ನ ಅದು ಚಲೋ ಮಾಡಿದಂತಂದಾಗ ಇವನ ಬಾಯಿಲೆ ಮಾತೇನು ಬರ್ತದಂದ್ರೆ, ಇಲ್ರಿ ಅಪ್ಪ ನಮ್ಮದೇನು ಅಂಥದ್ದೇನಲ್ರಿ, ನೀವು ದೊಡ್ಡವ್ರಿ ಅಪ್ಪ, ನಾವು ಸಣ್ಣವ್ರಿ. ನೀವು ದೊಡ್ಡ ಅಧಿಕಾರಿಗಳು, ದೊಡ್ಡ ಆಫೀಸರ್ ನೀವು, ನಾವು ಸಣ್ಣ ಆಫೀಸರ್ ರೀಪ್ಪ, ಸಣ್ಣ ಮನುಷ್ಯ ರೀ ಅಪ್ಪ, ಕಸ ಹೊಡ್ಯಾವ ಅಂತ ಅವನ ಬಾಯಿಯೊಳಗೆ. ಅವನ ಬಾಯಿಯೊಳಗೆ ಯಾಕ್ರಿ, ನಿಮ್ಮ ಮನೆ ಓಪನಿಂಗ್ ಇರ್ತದೆ, ನೀವು ಕಟ್ಸಿದ ಮನೆ ಓಪನಿಂಗ್ಗೆ ಯಾರು ಬಂದಿರ್ತಾರೆ. ಬಂದವರು ನೀವು ಫಸ್ಟಿಗೆ ಕೇಳ್ತೀರ ಅವ್ರನ್ನ, ಹೆಂಗಾಗ್ಯದ ಮಣಿ ನೀವು ಕೇಳಿಬಿಡ್ತೀರಿ. ನಿಮ್ಮ ಮನೆಗೆ ನಾವು ಊಟಕ್ಕೆ ಬಂದಿದ್ರೆ ಊಟ ಮಾಡ್ಕೋಂತ ಕೂತಾಗ ಹೆಣ್ಮಗಳ ಬಾಯಿಯೊಳಗೆ ಏನು ಬರ್ತಿರ್ತದಂದ್ರೆ, ಅಡಿಗೆ ಹೆಂಗಾಗೈತಿ ಬರೋಬರಾಗೈತಿಲ್ಲೋ ಬರೋಬರ ಕೇಳ್ಬೇಕನ್ಸ ನಿಮ್ಗೆ ಒಟ್ಟ. ಮತ್ತು ನೀವು ಕೇಳೋಕ್ಕಿಂತ ಮೊದಲು ನಾವು ಅಂದುಬಿಡ್ಬೇಕ್ರಿ, ಅಡಿಗೆ ಮಸ್ತ್ ಆಗ್ಯದ ನೋಡ್ರಿ ಅಂತ ಅಂದುಬಿಡ್ಬೇಕು ನಾವು. ಅದು ಖಾರರಾಗಲಿ ಹುಳಿಯರಾಗಲಿ ಉಪ್ಪರಾಗಲಿ ಸುಮ್ಮ ಅಂದುಬಿಡೋದು. ಹಂಗೆ ಏನ್ರಿ ಅಡಿಗೆ ಮಸ್ತ್ ಆಗ್ಯದ ನೋಡ್ರಿ ಅಂತ ಅಂದುಬಿಡೋದು. ಖುಷಿ ಆಗ್ತದೆ ಪಾಪ ಹೆಣ್ಮಗಳಿಗೆ. ಮತ್ತು ನೀವೆಲ್ಲ 2-3 ತಾಸು ಮಾಡಿ ಪದ್ಧತಿ ಸೀರೆ ತಂದು ನಮ್ಮ ಮುಂದೆ ಇಟ್ಟಿರ್ತೀರಿ. ನಿನ್ನ ಯಾರೋ ಮನೆಗೆ ಊಟಕ್ಕೆ ಹೋಗಿದ್ವಿ ನೋಡ್ರಿ, ನಾವು ಭಾಳ ಚಲೋ ಮಾಡಿದ್ರು ಪ್ರಸಾದ ವ್ಯವಸ್ಥೆ. ಸಾಂಬ ಜಯ ನಮ ಪಾರ್ವತೆ ಹೇಳಿಬಿಡ್ಬೇಕ್ರಿ, ಮಸ್ತಾಗ್ಯದ ನೋಡ್ರಿ ಪಲ್ಲೆ ಅಂದುಬಿಡೋದು. ನಾವು ಹೊರಗೆ ಹೋಗಿ ಹಾ 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 ಅಂತ ಉಸಿರಾಡಿಸುವಲ್ಲಕತ್ತ ಖಾರ ಹೆಚ್ಚಾಗಿ. ಮತ್ತು ನೀವೆಲ್ಲ ತಾಸು ತಕ ಅಡುಗೆ ಮಾಡಿ ನಮಗೆ ನೀಡಿರ್ತೀರಿ. ಊಟ ಮಾಡುವಾಗ ಸಾರು ಹಿಂಗ್ಯಾಕ್ರಿ ಇದು ಪಲ್ಯ ಕುದ್ದಿಲ್ಲ ನೋಡ್ರಿ ಅಂದ್ರೆ ನೀವು ಇನ್ನೊಮ್ಮೆ ನಮ್ಮನ್ನು ಊಟಕ್ಕೆ ಕರಿಯಂಗಿಲ್ಲ. ಸ್ವಾಮಿನ ಕರಿಬೇಡ ಮೊದಲು, ಮತ್ತು ಹೌದಿಲ್ಲ, ಎಲ್ಲರನ್ನೂ ಕರೆ ಆ ಸ್ವಾಮಿನ ಮಾತ್ರ ಕರಿಬೇಡ ಅಂತ ನೀವು ಹೇಳಿಬಿಡ್ತೀರಿ. ಹಂಗೇನು ಅನ್ನಂಗಿಲ್ಲ, ನಾವು ಹಂಗೆ ಅನ್ನಂಗಿಲ್ಲ. ಅದರ ಪದ್ಧತಿ ಏನಂತಂದ್ರೆ, ಹೆಣ್ಣು ಮಕ್ಕಳಿಗೆ ಯಾಕೆ ಹಂಗಂತಾನಂದ್ರೆ, ನಾ ಮಾಡಿದ ಅಡಿಗೆ ಅಪ್ಪ ಅವ್ರಿಗೆ ಬರೋಬ್ಬರಿ ಅನಿಸೈತೋ ಇಲ್ಲೋ, ಅವ್ರ ಖಾರ ತಿಂತಿದ್ರೋ ಇಲ್ಲೋ, ನಾ ಹೆಚ್ಚು ಹಾಕಿನೋ ಕಡಿಮೆ ಹಾಕಿನೋ ಅಂತಕ್ಕಂಥ ಭಾವನೆ. ನೀವು ಮನೆ ಕಟ್ಟಿಸಿದಾಗ ಯಾರಾದರೂ ಬಂದಿದ್ರು ಅಂತಂದ್ರೆ ನೀವು ಅಂತೀರಿ ಏನಂತಂದ್ರೆ, ಹೆಂಗಾಗ್ಯದ ರೀ ಮಣಿ ಅಂತ. ಭಾರಿ ಆಗ್ಯದ ನೋಡ್ರಿ ಮಣಿ, ಮಸ್ತ್ ಕಟ್ಟಿರಿ ನೋಡ್ರಿ ಮಣಿ ಅಂತ ಅವ್ರು ಅಂದಾಗ ನೀವೇನಂತೀರಿ, ಏನ್ರಿ ನಿಮ್ಮ ಮಣಿಗತೆ ಆಕತ್ತೇನ್ರಿ, ನಿಮ್ಮದು ಭಾಳ ದೊಡ್ಡ ಮಣಿ ರೀ, ನಮ್ಮದು ಸಣ್ಣ ಮಣಿ ರೀ. ನೋಡ್ರಿ, ಪ್ರತಿಯೊಂದರೊಳಗೂ ಸಣ್ಣದು ದೊಡ್ಡದು. ಆದರೆ ನಿಜವಾಗಿ ನಾವು ವಿಚಾರ ಮಾಡಕ್ಕೆ ನಿಂತ್ರೆ ಇಲ್ಲಿ ಯಾವುದು ಸಣ್ಣದು ಯಾವುದು ದೊಡ್ಡದು, ಇಲ್ಲಿ ಯಾರು ಸಣ್ಣವರು ಯಾರು ದೊಡ್ಡವರು. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೇನೆ, ನಮ್ಮ ಮುತ್ಯ ದೊಡ್ಡವ ಮೊಮ್ಮಗ ದೊಡ್ಡವ, ಯಾರು ದೊಡ್ಡವ್ರಿ? ನೀವಂತೀರಿ ಮುತ್ಯ ದೊಡ್ಡವಲ್ರಿ, ಮೀಶ್ ಬೆಳ್ಳಗಾಗ್ಯಾವ, ಹಲ್ಲೆಲ್ಲ ಹೋಗ್ಯಾವ, ಕಣ್ಣು ಕಾಣುವಲು, ಬಡಿಗೆ ಕೈಯಾಗ ಬಂದದ, ಮುತ್ಯ ದೊಡ್ಡವಲ್ರಿ. ಬರೋಬರಿ, ನಿಮ್ಮ ದೃಷ್ಟಿಯೊಳಗೆ ಮುತ್ಯ ದೊಡ್ಡವ. ನಾ ಅಂತೀನಿ, ಈಗ ಮುತ್ಯಾಗ ಎಷ್ಟು ವಯಸ್ಸಾಗ್ಯಾವ್ರಿ? ಮುತ್ಯ ಆಗ್ಬೇಕಾದ್ರೆ ಎಷ್ಟು ವಯಸ್ಸಾಗ್ಬೇಕ್ರಿ? ಅಂದಾಜು
ಒಂದು 70 ವಯಸ್ಸಾಗಬೇಕಲ್ಲ. ಒಂದು 70 ವರ್ಷ ಆದ್ರೆ ಮುತ್ಯ ಅನ್ಬೇಕು ಅವನಿಗೆ. 20 ವರ್ಷದವ ಮುತ್ಯ ಅಂದಾರ ಅಲ್ಲ, ಅಂಕಲ್ ಅನ್ಗುಡುದಿಲ್ಲ ಅವ. ಮುತ್ಯ ಅವತಡಿಗೆ ದೂರ ಇಲ್ಲ, ಅಂಕಲ್ ಅನ್ಗುಡುದಿಲ್ಲ ಅವ. ಯಾಕೋ ಅಂಕಲ್ನಾಗ ತರತ್ತ ಮತ್ತೆ ಮೀಸಿಗಟ್ಟು ಕರ್ರಗೆ ಹಚ್ಕೊಂಡು, ದಾಡಿಗಟ್ಟು ಕರ್ರ ಹಚ್ಕೊಂಡು ನಮಗಿನ್ನೂ ವಯಸ್ಸು ಆಗಿಲ್ಲ ಅನ್ನೋರ ಗತೆ ಬರ್ತೀವಿ ನಾವು. ಮುತ್ಯಾಗ 70 ವರ್ಷ ಆಗ್ಯಾವ. ಒಂದು 100 ವರ್ಷ ಬದುಕತಾನ ಮುತ್ಯ ಅಂದ್ರೆ ಇನ್ನು ಎಷ್ಟು ಉಳ್ದಾವ್ರಿ ಅವಾಗ? 30 ಉಳ್ದಾವ. ಅವನು ಮುತ್ಯಾನು 30 ಉಳ್ದಾವ. ಮೊಮ್ಮಗಿಗೆ 8 ವರ್ಷ ಆಗ್ಯಾವ ಅಂದ್ರೆ 10 ವರ್ಷ ಆಗ್ಯಾವ. ಅವಾಗ 10 ವರ್ಷ ಆಗ್ಯಾವ. ಅವ ಒಂದು 100 ವರ್ಷ ಬದುಕ್ತಾನಂದ್ರೆ ಇನ್ನ ಎಟ್ಟದವ್ರಿ ಅವನು? 90 ವರ್ಷದವ ಅವನು. ಇವನು 30 ಅದಾವ. ದೊಡ್ಡವ ಯಾರ್ರಿ? ಮುತ್ಯ ದೊಡ್ಡವ, ಮೊಮ್ಮಗ ದೊಡ್ಡವ. ಈ ಜಗತ್ತಿನೊಳಗೆ ದೊಡ್ಡವ್ರು ಯಾರು, ಸಣ್ಣವ್ರು ಯಾರು? ನಿಮ್ಮ ಹೊಲದಾಗ ಗಿಡ ಹಚ್ಚಿರ್ತೀರಿ, ಆಗ ಸಣ್ಣ ಗಿಡ ಹಚ್ಚಿರಿ, ಚಿಕ್ಕು ಗಿಡ ತಂದು ಇನ್ನ ಇಷ್ಟ ಐತಿ. ಅದ್ರ ಮುಂದೊಂದು ಮಾವಿನ ಗಿಡ ಹಚ್ಚಿರಿ, ಅದು ಬಹಳ ದೊಡ್ಡದಾಗ್ಯದ. ಆದ್ರೆ ಈ ಚಿಕ್ಕು ಗಿಡ ಸಾಂದ್ ಅಂತಿರಲ್ಲ, ಇದು ಮುಂದೆ ದೊಡ್ಡದಾಗಿ ಚಲೋ ಹಣ್ಣು ಕೊಡ್ತದ, ಅದು ಹಣ್ಣು ಆಗೋದು ಬಿಟ್ಟದ. ಇಲ್ಲಿ ದೊಡ್ಡವ್ರು ಯಾರು? ಇನ್ನು ಸಣ್ಣ ಗಿಡ ಇದ್ದದ್ದು ಅದು ದೊಡ್ಡದು, ದೊಡ್ಡದಿದ್ದದ್ದು ಅದು ದೊಡ್ಡದು. ಯಾವುದು ಇಲ್ಲಿ ಸಣ್ಣದು, ಯಾವ್ದು ದೊಡ್ಡದು? ಒಬ್ಬರು ದೊಡ್ಡ ಸಾಹುಕಾರ ಮದುವೆ ಎಬ್ಬಿಸಿದ್ರಂತ. ದೊಡ್ಡ ಸಾಹುಕಾರ, ದೊಡ್ಡ ಶ್ರೀಮಂತರು. ಮದುವೆ ಎಬ್ಬಿಸಿದಾಗ, ಮದುವೆ ರೆಡಿ ಮಾಡಿದಾಗ ಎಲ್ಲ ಬಂಗಾರ ಸಂತಿ, ಅದು ಇದು ಅಡಿಗೆ ಸಂತಿ, ಕಲ್ಯಾಣ ಮಂಟಪ ಬುಕ್ಕ ಎಲ್ಲ ರೆಡಿಯಾಗಿ ಅರ್ಬಿ ಸಂತಿಗೆ ಹೈದ್ರಾಬಾದಕ್ಕೆ ಹೋಗಿದ್ರು. ಈಗೆಲ್ಲ ಭಾಳ ಟ್ರೆಂಡಿಂಗ್ದೊಳಗದವ್ರಿ ಲಗ್ನಗಳು. ಎಲ್ಲದಕ್ಕಿಂತಲೂ ಮುಖ್ಯ ಅಂತಂದ್ರೆ ವಿಡಿಯೋಗ್ರಾಫಿ, ಮತ್ತು ಇನ್ನೊಂದು ಏನೋ ಅಂತಾರಲ್ಲ ಅದಕ್ಕೆ ದೂರ ಹೋಗಾಕ. ಆ ಹುಡುಗ ಹುಡುಗಿ ಕಾರ್ ಗಾಡಿ ಆ ವಿಡಿಯೋದವರು ಹೋಗಿ ಏನೋ ಮಾಡ್ತಾರೆ ನೋಡ್ರಿ, ಸಿನಿಮಾದವ್ರ ಗತೆ. ಹಾಂ ಹಾಂ ವೆನಿ ವೆಡ್ಡಿಂಗ್ ಅತ್ತೇನೋ ನಮ್ಗೆ ಅಣ್ಣಕ್ಕೂ ಬರಂಗಿಲ್ಲ. ಏನು ಬನಿವೆ ಒಡ್ಡದೋ ಏನೋ ವೆನಿ ವೆಡ್ಡಿಂಗ್ ಅಂದವ ನಮಗೂ. ಪ್ರೀ ವೆಡ್ಡಿಂಗ, ಹಾಂ ಅದೇನೋ ಪ್ರೀ ವೆಡ್ಡಿಂಗ್ ಅತ್ ನೋಡ್ರಿ. ಅದಕ್ಕೆ ಎಷ್ಟು ಅಂತಂದ್ರೆ 10 ಲಕ್ಷ ರೂಪಾಯಿ. ದೊಡ್ಡ ದೊಡ್ಡ ಶ್ರೀಮಂತರು ಅದ್ರ ಸಲುವಾಗಿ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರ. ಅಂತ 10 ಲಕ್ಷ ರೂಪಾಯಿದಾಗ ಗುಡಿಸಲದಾಗ ಇದ್ದ ಬಡು ಮಕ್ಕಳದು 10 ಲಗ್ನನ ಆಗತಾವ್ರಿ. ಅವ್ವ 10 ಲಗ್ನನ ಆಗತಾವ್. ಬರೇ ಅಂಥ ವ್ಯವಸ್ಥೆ. ಅರಿವಿ ತರಕನ ಹೈದ್ರಾಬಾದಕ್ಕೆ ಹೋಗಿದ್ರು. ಹೋಗಿ ಎಲ್ಲರೂ ಅರಿವಿ ಖರೀದಿ ಮಾಡುವಾಗ, ಹಾಂ ಅಕ್ಕಿ ಸೀರೆ ತಗೋ, ಯಾರ್ದು ಅಕ್ಕಿ ಕಾಳು ಯಾರ್ದಿರ್ತೈತಿಲ್ಲ, ಮದಿಮಗಳ ಸೀರೆ ಎಟ್ರಿ? ₹1,00,000, 5,00,000 ರೂಪಾಯಿ ಎಟ್ರಿ ಒಂದೊಂದು ಸೀರೆಗೆ. ಅಷ್ಟು ಕಾಸ್ಟ್ಲಿ ಸೀರೆ ಅಕ್ಕಿಗೆ, ಹೆಣ್ಮಗಳಿಗೆ. ಆನಂತರ ಮದಿಮಗ್ಗ ಅವರಿಗೆ, ಅವ್ರ ಹಿಂದಿನ ಅವ್ರಿಗೆ, ಅಕ್ಕಗೆ, ತಂಗಿಗೆ, ಮಣ್ಯಾನವ್ರಿಗೆ, ಆನಂತರ ಓಣ್ಯಾನವ್ರಿಗೆ, ದೂರಿನ ಸಂಬಂಧಿಕರಿಗೆ. ಭಾಳ ಶಾಣ್ಯಾರ್ರಿ ಹೆಣ್ಮಕ್ಳು. ಇಟ್ಟು ಚಂದ ಸೀರೆ ತಗೋತಾರ. ಮದಿಮಗಳಿಗೆ ಎಷ್ಟು ಖರ್ಚಿನಾಗ ಬಜೆಟ್ನಾಗ ತಗೋಬೇಕು ಅನ್ನೋದು ಅಷ್ಟು ಗೊತ್ತಿರ್ತದ ನಮ್ಮ ಮಗುಗಳಿಗೆ. ಅದಕ್ಕೆ ಇವ್ರು ನಮ್ಮ ಟೆಪ್ಪಿಗೆ ಮಂದಿ ಐತಿರಲ್ಲ, ಅವರು ಬಂದಿರ್ತಾರೆ ನಿಮ್ಮ ಕೂಡ. ಅವ್ರು ಎಲ್ಲಿ ಕೂತಿರ್ತಾರಂದ್ರೆ ಅಂಗಡಿ ಹೊರಗೆ, ಅಂಗಡಿ ಹೊರಗೆ. ನೀವು ಅಂಗಡಿ ಒಳಗೆ, ಶೀರಿ ಬಜಾರ್ದಾಗ ಒಳಗೆ ನೀವು ಕೂತಿರ್ತೀರಿ. ಅಲ್ಲಿ ಕುಂತ ಇಟ್ಟು ಶಾಣ್ಯಾರದಾರು ಮದಿಮಗಳಿಗೆ ಎಂಥದ್ದು. ಆನಂತರ ಹುಡುಗಿ ಅವು ಏನದಲ್ಲ, ಆ ಅವನ ಕಡೆ ಅವರಿಗೆ ಎಂಥ ಸೀರೆ ತಗೋಬೇಕು, ಗಂಡನ ಕಡೆ ಅವರಿಗೆ ಸೀರೆ ಎಂಥ ತಗೋಬೇಕು. ಭಾಳ ಶಾನ್ಯಾರ ನಮ್ಮವುಗಳು. ಅವ್ರಿಗೆ ತಗೋ ಒಂದು 500 ರೂಪಾಯಿದ್ದು, ಮತ್ತು ನಿಮ್ಮವ್ರಿಗೆ 5,000 ರೂಪಾಯಿದು ಬೇಕು ನೋಡ್ರಿ. ಭಾಳ ಶಾಣ್ಯಾರ ನಮ್ಮ ಹೆಣ್ಮಕ್ಳು. ಅವ್ರಿಗೆ ತಗೋ, ಇವ್ರಿಗೆ ತಗೋ, ಎಲ್ಲರಿಗೂ ಸೀರೆ ತಗೊಂಡು ಇನ್ನೇನು ಆಯ್ತೇನು ಅವ್ರಿಗೆ ಆತು. ಎಷ್ಟು ಆಯ್ತು? 9 ಲಕ್ಷ ರೂಪಾಯಿ ಆಯ್ತು ಬರೀ ಸೀರಿದು. ಬರೀ ಸೀರಿದು 9 ಲಕ್ಷ, 20 ಲಕ್ಷ ತೊಗೊಂಡು ಗಂಟು ಕಟ್ಕೊಂಡು ಇನ್ನೇನು ಹೋಗ್ಬೇಕನ್ನು ಗುಡ್ದ ಆಕೆ ಮಣಿ ಮಾಲಕ್ತಿಗೆ ನೆನಪಾಯ್ತು. ನಿಂದ್ರಿ ಇನ್ನೊಂದು ಸೀರೆ ತೊಗೋಬೇಕಾಗಿತ್ತಲ್ಲ. ಯಾರದು? ನಮ್ಮ ಮನ್ಯಾಗ ದಿವಸ ಬಾಂಡೆ ತಿಕ್ಕಾಕ ಒಂದು ಬರ್ತತ್ಲೆ, ಬಡವ್ರ ಹೆಣ್ಮಗಳು ಕಸ ಹೊಡ್ಯಾಕೆ ಬರ್ತತ್ಲೆ. ಮತ್ತಿಟ್ಟು ದೊಡ್ಡ ಲಗ್ನ ಅಂತಂದ್ರೆ ಅದಕ್ಕೂ ಒಂದು ಸೀರೆ ತೊಗೋಬೇಕಲ್ಲ ಪಾಪ ಅಂಥೇಳಿ ಪಟ್ನ ನಿತ್ತು. ಏಯಪ್ಪ ಇನ್ನೊಂದು ಸೀರೆ ಕೊಡ ಅಂದ್ಲು. ಎಂಥದ್ದು ಕೊಡ್ರಿ? ಸಾದಾ ಕೊಡು, ಸಾದಾ. ಯಾರಿಗ್ರಿ? ನಮ್ಮ ಮನ್ಯಾಗ ಒಂದು ಕಸ ಹೊಡ್ಯಾಕೆ ಬರ್ತದ, ಮುದುಕಿ ಬಾಂಡೆ ತಿಕ್ಕಾಕೆ ಬರ್ತದ, ಮತ್ತು ಇಟ್ಟು ದೊಡ್ಡ ಲಗ್ನ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಸೀರೆ ಉಡ್ಸುನು ಪಾಪ ಅಂತ ಹೇಳಿ ಅದಕ್ಕೊಂದು ಸೀರೆ ಕೊಡ್ರಿ. ಎಟ್ರದ್ದು ಕೊಡ್ಬೇಕು? ಒಂದು 200 ರೂಪಾಯಿದು ಕೊಡು ಸಾಕು. ಯಾರಿಗೆ? ಆ ಕಸ ಹೊಡಿಕೆ ಒಂದು 200 ರೂಪಾಯಿ ಕೊಡು ಸಾಕು, ಸೀರೆ 200. ಅವ್ರು 200 ಕೊಟ್ಟರು, ತೊಗೊಂಡ್ರು, ಬಂದರು. ಆನಂತರ ಆ ಕಸ ಹೊಡೆಯು ಮುದುಕಿ
ನಮ್ಮ ಮನೆ ಮಾಲಕನ ಮಗಂದು ಲಗ್ನ ಅಂತಂದ್ರೆ ನಾನು ಸೀರೆ ತರ್ಬೇಕಲ್ಲ ಅವ್ರಿಗಂತ ಹೇಳಿ ಆ ಮುದಿಕ ಹೈದರಾಬಾದಕ್ಕೆ ಹೋತ್ರಿ. ನೋಡ್ರಿ, ಆ ಮುದಿಕ ಹೈದರಾಬಾದಕ್ಕೆ ಹೋಗಿ ಯಾರ ಅಂಗಡಿಯಾಗ ಸೀರೆ ತಂದಿದ್ರಲ್ಲ ಅವ್ರ ಅಂಗಡಿಗೆನ ಹೋಗಿ ನಮಗೊಂದು ಸೀರೆ ಕೊಡ್ರಿ ಅಪ್ಪ, ಈ ಮುದುಕಿ ನೋಡಿದ್ರೆ ಒಂಥರ ಐತಿ, ಯಾವ್ರಿಂದ ಬಂದಿ ಮುದುಕಿ ಅಂದ್ರೆ ಅವ್ರ ಅಂಗಡಿ ಅವರು, ನಾ ಇಂಥ ಊರಿಂದ ಬಂದನ್ರಿ, ಅದಕ್ಕೆ ನಮ್ಮಲ್ಲೇ ದೊಡ್ಡ ಸಾವುಕಾರ ಲಗ್ನದಲ್ರಿ, ಅವ್ರು ಇಲ್ಲೇ ಅರಿವಿ ಸಂತಿ ಮಾಡ್ಕೊಂಡು ಹೋಗಾರಲ್ರಿ, ಅವ್ರ ಮನೆಗನ ನಾ ಬಾಂಡೆ ತೊಳಿತನು ಕಸ ಹೊಡಿತನು, ಅವ್ರಿಗೊಂದು ಸೀರೆ ನಾನು ಮಾಲಕ್ತಿಗೆ ಸೀರೆ ಮಾಡ್ಬೇಕಲ್ರಿ, ಒಂದು ಸೀರೆ ಕೊಡ್ರಿ. ಅವ್ರಂದ್ರು ಎಟ್ರದ್ದು ಬೇಕು ನಿನಗೆ ಸೀರೆ? ಆ ಮುದುಕಿ ಏನು ಅನ್ಬೇಕ್ರಿ, ದೊಡ್ಡ ಸಾವುಕಾರದಾರ್ರಿ, ಒಂದು 10,000 ರೂಪಾಯಿದ್ದು ಸೀರೆ ಕೊಡ್ರಿ ಅಂದ್ಲಕ್ಕಿ. ಬಾಂಡೆ ತಿಕ್ಕು ಮುದುಕ್ರಿ ಪಾಪ, ಅವ್ರ ಮನ್ಯಾಗ ಕಸ ಹೊಡೆಯು ಹೆಣ್ಮಗಳು ಸಾವುಕಾರ್ತಿಗೆ ಸೀರೆ ಕೇಳ್ತಾಳ ಮದುವೆಗೆ ಆಯರಿ ಮಾಡಾಕ. ಎಂಥದಂತಂದ್ರೆ ಅವ್ರು ಭಾಳ ದೊಡ್ಡ ಸಾವುಕಾರದಾರ್ರಿ, ಮತ್ತು ಎಂಥ ಸೀರೆ ಉಡಿಸ್ಬೇಕು ಅವ್ರಿಗೆ, ಸಾದಾ ಉಡಿಸಿದ್ರೆ ಹೆಂಗೆ ನಡೀತೈತೆ ರೀ, ಒಂದು 10,000 ರೂಪಾಯಿ ಸೀರೆ ಕೊಡ್ರಿ ಅಂತ ತಿಳ್ಕೊಂಡು 10,000 ರೂಪಾಯಿ ಸೀರೆ ಹಾಕಿ ತಗೋತಾಳ. ಅದ ಸಾವುಕಾರ್ತಿ ಕಸ ಹೊಡೆಯುವ ಹೆಣ್ಮಗಳಿಗೆ 200 ರೂಪಾಯಿ ಸೀರೆ ತಗೋತಾಳ. ಅಂದ್ರೆ ಇಲ್ಲಿ ಸಣ್ಣವ್ರು ಯಾರು, ದೊಡ್ಡವ್ರು ಯಾರು? ಯಾರಿಗೆ ಸಣ್ಣವ್ರು ಅನ್ಬೇಕು ನಾವಿಲ್ಲಿ, ಯಾರಿಗೆ ದೊಡ್ಡವ್ರು ಅನ್ಬೇಕು? ಜಗತ್ತಿನೊಳಗೆ ದೊಡ್ಡದು ಯಾವುದು, ಸಣ್ಣದು ಯಾವುದು, ಬಹಳಷ್ಟು ವಿಚಾರ ಮಾಡ್ಬೇಕು ನಾವು. ಪಕ್ಕಾ ತಿಳ್ಕೋರಿ, ಸಣ್ಣದು ಎಂದೂ ಸಣ್ಣದಾಗಿ ಉಳಿಯಂಗಿಲ್ಲ, ಸಣ್ಣವರೆಂದೂ ಸಣ್ಣವರಾಗಿ ಉಳಿಯಂಗಿಲ್ಲ, ದೊಡ್ಡವರೆಂದೂ ದೊಡ್ಡವರಾಗಿ ಉಳಿಯಂಗಿಲ್ಲ. ಕೃಷ್ಣ ಪರಮಾತ್ಮ ಈ ಜಗತ್ತಿನ ದೊಡ್ಡ ಶ್ರೇಷ್ಠ ರಾಜ ಅಂತಂದ್ರೂ ಕೂಡ ಅವನು ಒಂದು ದಿನ ಈ ದೇಶದೊಳಗೆ 10 ಕಣ್ಣೀರು ತೆಗೆದು ಹೋಗಿದ್ದಾನೆ. ಎಂತೆಂಥ ರಾಜರು ಭಿಕ್ಷುಕರಾಗಿ ಹೋಗಿದ್ದಾರೆ ಈ ಜಗತ್ತಿನೊಳಗೆ ಭಿಕ್ಷುಕರಾಗಿ ಹೋಗಿದ್ದಾರೆ. ಭಿಕ್ಷುಕರಂಗೆ ಇದ್ದವರು ಈ ಜಗತ್ತನ್ನು ಆಳುವ ಲೆವೆಲಕ್ಕೆ ಬಂದಿದ್ದಾರೆ ಈ ಜಗತ್ತಿನೊಳಗೆ. ಯಾರು ಸಣ್ಣವರು ಈ ಜಗತ್ತಿನೊಳಗೆ, ಯಾರು ದೊಡ್ಡವರು? ನಾವು ತಿಳ್ಕೊಂಡಿರ್ತೀವಿ ನಾವು ಭಾಳ ಸಣ್ಣವ್ರಿ ಅಂತ. ಆ ಭಾವನೆ ನಿಮ್ಮ ತಲೆಯೊಳಗಿಂದ ಮೊದಲು ತೆಗಿಬೇಕು, ಆ ಭಾವನೆ ತೆಗಿಬೇಕು. ಆದ್ರೆ ವಿನಯ ರೀತಿಯಿಂದ ಬಾಗುವ ಸಂದರ್ಭದೊಳಗೆ ನಾವು ಬಾಗೋಣ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಆದ್ರೆ ಸಾಧಿಸುವ ಸಾಧನೆಯ ಹಾದಿಯಲ್ಲಿ ನಾವು ಸಣ್ಣವರಲ್ಲ. ಸಾಧಿಸುವ ಸಾಧನೆಯ ಹಾದಿಯಲ್ಲಿ ನಾವು ಯಾವತ್ತೂ ಸಣ್ಣವರಂತ ತಿಳ್ಕೋಬಾರ್ದು. ಈಗ ಇಲ್ಲಿ ಯಾರಾದರೂ ಒಬ್ಬ ಸಂಗೀತಗಾರ ಇನ್ನೊಬ್ಬರು ಬಂದರು ಅಂತಂದ್ರೆ, ನಮ್ಮ ಬಸಲಿಂಗಯ್ಯನ ಬಿಡಿಸಿ ಅವ್ರು ಹಾಡಿದರು ಅಂತಂದ್ರೆ ಬಸಲಿಂಗ ಏನಂತಾನಂದ್ರೆ, ಮಸ್ತ್ ಹಾಡಿದ್ರು ನೋಡ್ರಿ ಅಪ್ಪ, ನೀವು ಭಾರಿ ಮಸ್ತ್ ಹಾಡಿದ್ರು ನೋಡ್ರಿ ಅಂತ ಇವು ಅಂತಾನ. ಅವೇನಂತಾನ, ನಿಮ್ಮಂಗೆ ಹೆಂಗೆ ಆಕತ್ರಿ, ನೀವು ದೊಡ್ಡವ್ರಿ ನಾವು ಸಣ್ಣವ್ರಿ. ನೋಡ್ರಿ ಹೆಂಗದ. ಆದ್ರೆ ಈ ಜಗತ್ತಿನೊಳಗೆ ದೊಡ್ಡವ್ರು ಯಾರು, ಸಣ್ಣವ್ರು ಯಾರು? ಇಲ್ಲಿ ದೊಡ್ಡ ವಸ್ತು ಯಾವುದು, ಸಣ್ಣ ವಸ್ತು ಯಾವುದು? ಇಲ್ಲಿ ದೊಡ್ಡದು ಯಾವುದು ಗೊತ್ತದೇನ್ರಿ? ಅತಿ ಸಣ್ಣದು ಯಾವುದು ಗೊತ್ತದೇನ್ರಿ? ಜಗತ್ತಿನೊಳಗೆ ದೊಡ್ಡದು ಯಾವುದು ಅಂತಂದ್ರೆ ನಿಜಗೊಂಡ್ರು ಬರೀತಾರೆ, ಒಗ್ಗಳಿಕೆ ಯಾವುದು? ಒಗ್ಗಳಿಕೆ. ಜಗತ್ತಿನೊಳಗೆ ಅತೀ ದೊಡ್ಡದು ಯಾವುದು, ಒಗ್ಗಳಿಕೆ ಯಾವುದು ಅಂತ ಪ್ರಶ್ನೆ ಕೇಳಿ ಅದಕ್ಕೆ ಅವ್ರು ಉತ್ತರ ಬರೀತಾರೆ. ಏನಂತಂದ್ರೆ ಸುಚರಿತ್ರ. ಜಗತ್ತಿನೊಳಗೆ ದೊಡ್ಡವ ಯಾರಂತಂದ್ರ, ಇಲ್ಲಿ 10 ಮಜಲು ಮನಿ ಕಟ್ಟಿದವ ದೊಡ್ಡವ ಅಲ್ಲ, ಒಂದು 100 ಎಕರೆ ಜಮೀನಿದ್ದವ ದೊಡ್ಡವ ಅಲ್ಲ, ಮನ್ಯಾಗ ಕಿಲೋ ಗಂಟ್ಲೆ ಬಂಗಾರ ಇದ್ದವ ದೊಡ್ಡವ ಅಲ್ಲ, ಅಧಿಕಾರಿ ದೊಡ್ಡ ಅಧಿಕಾರ ಐತಂತ ತಿಳ್ಕೊಂಡು ಅವ ದೊಡ್ಡವ ಅಲ್ಲ. ಇಲ್ಲಿ ಜಗತ್ತಿನೊಳಗೆ ದೊಡ್ಡವ ನಿಜವಾಗಿಯೂ ಯಾರಂತಂದ್ರ, ಯಾರ ಚಾರಿತ್ರ ಯಾರ ಶೀಲ ಅದು ಪವಿತ್ರವಾಗ್ಯದ ಅವ ಮಾತ್ರ ನಿಜವಾಗಿ ದೊಡ್ಡವ ಜಗತ್ತಿನೊಳಗ. ಚಾರಿತ್ರ್ಯವಂತನಾಗಿರಬೇಕು. ಚಾರಿತ್ರಹೀನನಾದ ಶ್ರೀಮಂತನ್ ತಗೊಂಡು ಏನು ಮಾಡೋದು? ಚಾರಿತ್ರಹೀನನಾದ ಅಧಿಕಾರಿಯನ್ನು ತಗೊಂಡು ಏನು ಮಾಡೋದು? ಚಾರಿತ್ರಹೀನನಾದ ಹೆಣ್ಣು ಮಗಳನ್ನು ತಗೊಂಡು ಏನು ಮಾಡೋದು? ಈ ಜಗತ್ತಿನೊಳಗ ಎಲ್ಲ ಕಳ್ಕೋಬಹುದು, ಎಲ್ಲ ಕಳ್ಕೊಂಡವರಿಗೆ ಕಿಮ್ಮತ್ತದ ಈ ಜಗತ್ತಿನೊಳಗ. ಸಿರಿತನವನ್ನು ಕಳ್ಕೊಂಡ್ರೆ ಏನೂ ಕಳ್ಕೊಂಡಂಗ ಅಲ್ಲ, ಮತ್ತೊಂದು ಸಾದಿ ಗಳಿಸಬಹುದು. ಸಿರಿತನವನ್ನು ಕಳ್ಕೊಂಡ್ರೆ
ಹೆಂಡತಿಯನ್ನು ಕಳ್ಕೊಂಡ್ರ, ತಾಯಿಯನ್ನು ಕಳ್ಕೊಂಡ್ರ, ಜಗತ್ತಿನೊಳಗೆ